ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ಫೋಕಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ RRB ಗ್ರೂಪ್ ಡಿಯಲ್ಲಿ ಯಾರೆಲ್ಲ ಅರ್ಜಿ ಸಲ್ಲಿಸಿದಿರಿ ಅವರು ಕಟಾಪ್ಗಳು ಎಷ್ಟು ನಿಲ್ಬೋದು ಅನ್ನೋದನ್ನ ಎಕ್ಸ್ಪೆಕ್ಟೆಡ್ ಕಟಾಪ್ಗಳನ್ನು ನೋಡೋಣ. ಮೊದಲಿಗೆ ಬಂದುಬಿಟ್ಟು ನಮ್ಮ ಕರ್ನಾಟಕದವರು ಸೌತ್ ಝೋನಿಗೆ, ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿ, ಇದು ಕರ್ನಾಟಕದಲ್ಲಿ ಬರ್ತಕ್ಕಂಥ ಝೋನ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಯಾವ ಕೆಟಗರಿಗೆ ಎಷ್ಟು ಪೋಸ್ಟ್ಗಳ ಅದಾವನ್ನುವುದನ್ನು ಈ ಮೊದಲಿಗೆ ನೋಡೋಣ. ಮೊದಲಿಗೆ ಬಂದುಬಿಟ್ಟು UR ಅನ್ರಿಸರ್ವ್ ಕೆಟಗರಿಯಲ್ಲಿ 207 ಪೋಸ್ಟ್ಗಳು ಕಂಡು ಬರ್ತವೆ. ಮತ್ತು ಎಸ್ ಸಿಗೆ ಶೆಡ್ಯೂಲ್ ಕಾಸ್ಟ್ಗೆ 75 ಪೋಸ್ಟ್ಗಳು ಇರ್ತಕ್ಕಂಥದ್ದು. ಮತ್ತು ST ಶೆಡ್ಯೂಲ್ ಟ್ರೈಬ್ಗೆ 37 ಪೋಸ್ಟ್ ಇರ್ತಕ್ಕಂಥದ್ದು. ಮತ್ತು 133 ಪೋಸ್ಟು ಇದು OBCಯಲ್ಲಿ ಕಂಡು ಬರ್ತಕ್ಕಂಥ ಪೋಸ್ಟ್ಗಳಾಗಿರ್ತಕ್ಕಂಥದ್ದು. ಅದರ ಜೊತೆಗೆ EWSನಲ್ಲಿ 50 ಪೋಸ್ಟ್ಗಳು ಕಂಡು ಬರ್ತವೆ. ಟೋಟಲಿ ಕರ್ನಾಟಕದ ಬೆಂಗಳೂರು ಝೋನ್ಗೆ 503 ಪೋಸ್ಟ್ಗಳು ಇರ್ತಕ್ಕಂಥದ್ದು. ಅದರ ಜೊತೆಗೆ ಎಕ್ಸ್ ಸರ್ವಿಸ್ಮ್ಯಾನ್ಗೆ 101 ಪೋಸ್ಟ್ಗಳು ಇರ್ತಕ್ಕಂಥದ್ದು. ಇದು ಸಪ್ರೇಟ್ ಆಗಿರ್ತಕ್ಕಂಥ 101, 500ರಲ್ಲಿ ಬರೋಂಗಿಲ್ಲ. ಮತ್ತೇನಪ್ಪ ಅಂತಂದರೆ ಕಟಪ್ಪನ್ನು ಅನಾಲಿಸಿಸ್ ಮಾಡುವುದಾದರೆ ನಮ್ಮ ಕರ್ನಾಟಕದ ಬೆಂಗಳೂರು ಝೋನು ಇದು ರ್ಯಾಂಕರ್ ಮಿತ್ರದಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಡಾಟಾ ಆಗಿರ್ತಕ್ಕಂಥದ್ದು. ಇದು 2294 ಕ್ಯಾಂಡಿಡೇಟ್ಗಳ ಡಾಟಾ ಆಗಿರ್ತಕ್ಕಂಥದ್ದು. ಇದು ರ್ಯಾಂಕರ್ ಮಿತ್ರದಿಂದ ಕಂಡು ಬರ್ತಕ್ಕಂಥ ಒಂದು ಸ್ಕೋರ್ ಆಗಿರ್ತಕ್ಕಂಥದ್ದು. ಯಾವ ಕೆಟಗರಿಯಲ್ಲಿ ಎಷ್ಟು ಕ್ಯಾಂಡಿಡೇಟು ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ ಅನ್ನುವುದನ್ನು ನೋಡೋಣ. ಮೊದಲಿಗೆ ಬಂದುಬಿಟ್ಟು ನಾವು ಏನಪ್ಪ ಅಂತಂದರೆ UR ಕೆಟಗರಿಯಲ್ಲಿ ಎಷ್ಟು ಕ್ಯಾಂಡಿಡೇಟ್ಗಳು ಎಷ್ಟೆಷ್ಟು ಮಾರ್ಕ್ಸ್ಗಳನ್ನು ತೆಗೆದಿದ್ದಾರೆ ಅನ್ನೋದನ್ನು ನೋಡೋದಾದರೆ ಟೋಟಲಿ 80 ಮಾರ್ಕ್ಸನ್ನು ತೆಗೆದ ಕ್ಯಾಂಡಿಡೇಟ್ಗಳು 3 ಜನ ಇರ್ತಕ್ಕಂಥದ್ದು. ಅಂದರೆ ಇದು URಲ್ಲಿ ಎಷ್ಟು ಕಟಾಪ್ ನಿಲ್ಬೋದು ಅನ್ನುವುದನ್ನು ನೋಡೋದಾದರೆ ಆಲ್ಮೋಸ್ಟ್ URಲ್ಲಿ ಎಷ್ಟಪ್ಪ ಅಂತಂದರೆ ಒಂದು 70ಇಂದ 75 ತನಕ ನಿಲ್ಲುವಂಥ ಚಾನ್ಸ್ ಇದೆ. ಕಟ್ ಆಫು 70ಇಂದ 75 ತನಕ ನಿಲ್ಲುವಂಥ ಒಂದು ಚಾನ್ಸ UR ಕೆಟಗರಿಗೆ ಇರ್ತಕ್ಕಂಥದ್ದು. ಮತ್ತು ಅದರ ಜೊತೆಗೆ ಮತ್ತು ಯಾವುದಪ್ಪ ಅಂತಂದರೆ OBC ಕಾಸ್ಟನ್ನು ತೆಗೆದುಕೊಂಡಾಗ OBCಯನ್ನು ತೆಗೆದುಕೊಂಡಾಗ ಕಟ್ ಆಫ್ ಎಷ್ಟು ನಿಲ್ಬೋದು ಅಂತ ಅಂದ್ಕೊಂಡಿದ್ರೆ ಕಟಾಪು OBCಯಲ್ಲಿ ಎಷ್ಟಪ್ಪ ಅಂತಂದರೆ ಒಂದು 62 ಇಂದ ಒಂದು 65ವರೆಗೂ ನಿಲ್ಲುವಂಥ ಚಾನ್ಸ್ ಇದೆ. 62 ಇಂದ 65 ತನಕ ನಿಲ್ಲುವಂಥ ಒಂದು ಚಾನ್ಸು OBC ಕ್ಯಾಂಡಿಡೇಟ್ಗೆ ಇದೆ. ಇಷ್ಟು ತೆಗೆದ್ರೆ ನಿಮ್ಮದು ಫಿಸಿಕಲ್ಗೆ ಬರುವಂಥ ಚಾನ್ಸಸ್ ಇದೆ. ಮತ್ತು ಅದರ ಜೊತೆಗೆ ಏನಪ್ಪ ಅಂತಂದರೆ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ನು, ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ನಲ್ಲಿ ಎಷ್ಟು ಕ್ಯಾಂಡಿಡೇಟ್ಗಳ ಆಧಾರಪ್ಪ ಅಂತಂದರೆ ಇದರಲ್ಲಿ ನೋಡೋದಾದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ನು EWS ಎಷ್ಟು ಕ್ಯಾಂಡಿಡೇಟ್ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ತೆಗೆದರೆ ಅಂದರೆ ನೀವು ಕ್ವಾಲಿಫೈ ಆಗ್ಬೋದು ಅನ್ನೋದನ್ನು ನೋಡೋದಾದರೆ EWS ನೀವು ಮಿನಿಮಮ್ ಒಂದು 60 ಇಂದ ಒಂದು 65 ತನಕ ತೆಗೆಯುವಂಥ ಚಾನ್ಸ್ ಇದೆ. ಇಷ್ಟು ತೆಗೆದ್ರೆ ನೀವು ಫಿಸಿಕಲ್ಗೆ ಕ್ವಾಲಿಫೈ ಆಗಿ ಮುಂದೆ ನೀವು ಫೈನಲ್ ಮೆರಿಟಲ್ಲಿ ಬರುವಂಥ ಚಾನ್ಸಸ್ ಇದೆ. ಮತ್ತು ಅದರ ಜೊತೆಗೆ SC ಕೆಟಗರಿಯನ್ನು ನೋಡೋದಾದರೆ SC ಕೆಟಗರಿಯನ್ನು ನೋಡೋದಾದರೆ SC ಶೆಡ್ಯೂಲ್ ಕಾಸ್ಟು, ಈ ಶೆಡ್ಯೂಲ್ ಕಾಸ್ಟ್ನಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು ಇರಬೇಕಪ್ಪ ಅಂತಂದರೆ ನಿಮ್ಮದು ಒಂದು 58 ಇಂದ ಒಂದು 62 ತನಕ ಇದ್ದರೆ ನೀವು ಕ್ವಾಲಿಫೈ ಆಗುವಂಥ ಒಂದು ಚಾನ್ಸ್ ಇರ್ತಕ್ಕಂಥದ್ದು, ಫೈನಲಿ ಕ್ವಾಲಿಫೈ ಆಗುವಂಥ ಚಾನ್ಸು. ಮತ್ತು ಅದರ ಜೊತೆಗೆ ಮತ್ತು ಯಾವ್ದು ಕೆಟಗರಿಯಪ್ಪ ಅಂತಂದರೆ ನೆಕ್ಸ್ಟು ST ಅಂದರೆ ಶೆಡ್ಯೂಲ್ ಟ್ರೈಬ್ಸ್ ST ಕೆಟಗರಿಯಲ್ಲಿ ಮಿನಿಮಮ್ ನಿಮ್ಮದು ಕ್ವಾಲಿಫೈಯಿಂಗು 37 ಪೋಸ್ಟ್ ಇರ್ತಕ್ಕಂಥದ್ದು. 37 ಪೋಸ್ಟು STಗೆ ಇದೆ. STಯಲ್ಲಿ ನೀವು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು ತೆಗಿಬೇಕಪ್ಪ ಅಂತಂದರೆ ಒಂದು ಎಷ್ಟಪ್ಪ ಅಂತಂದರೆ ಒಂದು 58 ಇಂದ ಒಂದು 60ವರೆಗೂ ನೀವು ಮಾರ್ಕ್ಸ್ ತೆಗೆದಿದ್ದೇ ಕರೆ ಆದರೆ ನಿಮ್ಮದು ಒಂದು ಕ್ವಾಲಿಫೈಯಿಂಗ್ ಜಾಸ್ತಿ ಇದೆ ಅಂತ ಅಂದ್ಕೊಳ್ಬೋದು. 58 ಇಂದ ಒಂದು 60ವರೆಗೂ ನಿಮ್ಮ ಮಾರ್ಕ್ಸ್ ಇದ್ದರೆ ನೀವು ಕ್ವಾಲಿಫೈಯಿಂಗ್ ಆಗ್ಬೋದು, ಫೈನಲಿಗೆ ಸೆಲೆಕ್ಷನ್ ಆಗ್ಬೋದು. ಇದೇ ಥರನಾಗಿ ಮತ್ತು
ಇನ್ನಿತರ ಯಾವುದೇ ಅಪ್ಡೇಟ್ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.